ನಮಸ್ತೆ ಮಕ್ಕಳ. ಸೊ ಲಾಸ್ಟ್ 2 ಕ್ಲಾಸ್ನಲ್ಲಿ ನಾವು ವಿ ಸ್ಟಡೀಡ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್. ಮಕ್ಕಳು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಸಾಲಿಡ್ಸ್ನ ಸ್ಟಡಿ ಮಾಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ಸ್ನು ಸ್ಟಡಿ ಮಾಡಿದ್ವಿ ವಿತ್ ಆ್ಯನಿಮೇಷನ್ಸ್. ಮತ್ತು ನಾವು ಥ್ರೂ ಸೋ ಮೆನಿ ಆ್ಯಕ್ಟಿವಿಟೀಸ್ ವಿ ಆಲ್ಸೋ ಸ್ಟಡೀಡ್ ದಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಸೊ ಮಕ್ಕಳ, ಈ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್. ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ ಅಂತಂದರೆ ವಿ ವಿಲ್ ಸ್ಟಡಿ ಫಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಗ್ಯಾಸಸ್, ನೆಕ್ಸ್ಟು ವಿ ವಿಲ್ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್. ಮಕ್ಕಳ, ಲಾಸ್ಟ್ ಕ್ಲಾಸ್ನಲ್ಲಿ ಬ್ರೀಫಾಗಿ ನಿಮಗೆ ನಾನು ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸು ಪ್ರಾಪರ್ಟೀಸ್ನ ಬ್ರೀಫಾಗಿ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳ ನೋಡಿ, ದೀಸ್ ಆರ್ ದಿ ಆಲ್ ದಿ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್. ಆಯಿತಾ? ಇಫ್ ವಿ ಕಂಪೇರ್ ಸಾಲಿಡ್ ಮತ್ತು ಲಿಕ್ವಿಡ್ಸ್ನ ನಾವು ಕಂಪೇರ್ ಮಾಡೋಣ ಮಕ್ಕಳ ಈಗ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್, ಪಾರ್ಟಿಕಲ್ಸ್ ಆಫ್ ಸಾಲಿಡ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ, ಆ್ಯನಿಮೇಷನ್ ನೋಡ್ತಿದ್ದೀರಾ. ಸಾಲಿಡಲ್ಲಿ ಪಾರ್ಟಿಕಲ್ಸು ಈ ಥರ ಇರುತ್ತೆ. ಹೇಗಿದೆ ಪಾರ್ಟಿಕಲ್ಸು? ಸರ್, ಪಾರ್ಟಿಕಲ್ಸ್ ಆಫ್ ಸಾಲಿಡ್ ದೇ ಆರ್ ನಾಟ್ ಮೂವಿಂಗ್ ಫ್ರೀಲಿ, ದೇ ಆರ್ ಜಸ್ಟ್ ವೈಬ್ರೇಟಿಂಗ್ ಅಬೌಟ್ ಫಿಕ್ಸ್ಡ್ ಪೊಸಿಷನ್ಸ್. ಹೌದಾ? ಅದೇ ನೋಡಿ, ಲಿಕ್ವಿಡ್ ಕಂಪೇರ್ ಮಾಡಿ ಮಕ್ಕಳ. ಜಸ್ಟ್ ಕಂಪೇರ್ ವಿತ್ ಲಿಕ್ವಿಡ್ಸ್. ಲಿಕ್ವಿಡ್ಸಲ್ಲಿ ಹೇಗಿದೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್? ದ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ದೇ ಆರ್ ಮೂವಿಂಗ್ ಮೋರ್ ಫ್ರೀಲಿ. ಹೌದಾನೆ? ನೀವು ಸಾಲಿಡ್ಸ್ ಕಂಪೇರ್ ಮಾಡಿ, ದೇ ಆರ್ ಮೂವಿಂಗ್ ಮೋರ್ ಫ್ರೀಲಿ ದ್ಯಾನ್ ಸಾಲಿಡ್ಸ್. ದೇ ಆರ್ ಈಚ್ ಪಾರ್ಟಿಕಲ್ ಈಸ್ ಗೋಯಿಂಗ್ ಪಾಸ್ಟ್ ದಿ ಅದರ್ ಪಾರ್ಟಿಕಲ್. ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಆರ್ ಗೋಯಿಂಗ್ ಪಾಸ್ಟ್ ಈಚ್ ಅದರ್, ಬಟ್ ತುಂಬ ದೂರನೂ ಹೋಗ್ತಾ ಇಲ್ಲ. ದೇ ಆರ್ ನಾಟ್ ಮೂವಿಂಗ್ ಫಾರ್ದರ್ ಅವೇ, ದೇ ಆರ್ ಮೂವಿಂಗ್ ಕ್ವೈಟ್ ಫ್ರೀಲಿ ವೆನ್ ಕಂಪೇರ್ ಟು ಸಾಲಿಡ್ಸ್. ಆಯಿತು. ಆಮೇಲೆ ಎರಡನೇ ಪಾಯಿಂಟ್ ನೋಡಿ ಮಕ್ಕಳ, what about the space between the particles of solid? There is very less space present in between the particles of a solid. ನೀವು ಅದನ್ನೇ ಲಿಕ್ವಿಡ್ ಕಂಪೇರ್ ಮಾಡಿ. Yes, there is more space when you compare with solids. There is more space between the particles of solid. So what is the reason makla? What is the reason that there is very less space between the particles of a solid? Yes, ನಾವು ಅದು ಲಾಸ್ಟ್ ಕ್ಲಾಸ್ ಎಲ್ಲ ನೋಡಿದ್ವಿ. ದ ರೀಸನ್ ಈಸ್ ದೆರ್ ಈಸ್ ಎ ವೆರಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಇನ್ ಎ ಸಾಲಿಡ್. ಹೌದಲ್ವಾ? ಅದೇ ಥರ ದೆರ್ ಈಸ್ ಮೋರ್ ಸ್ಪೇಸ್ ಇನ್ ಲಿಕ್ವಿಡ್. ವೈ? ಬಿಕಾಸ್ ಲಿಕ್ವಿಡ್ಸ್ ಹ್ಯಾವ್ ಲೆಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಂಪೇರ್ ಟು ಸಾಲಿಡ್ಸ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಮಕ್ಕಳ, ಲಿಕ್ವಿಡ್ಸಲ್ಲೂ ದೆರ್ ಈಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಬಟ್ ವೆನ್ ಯು ಕಂಪೇರ್ ವಿತ್ ಸಾಲಿಡ್ ಜೊತೆ ಕಂಪೇರ್ ಮಾಡಿದರೆ ಲಿಕ್ವಿಡ್ಸ್ನಲ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಕ್ವೈಟ್ ಲೆಸ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದನೇ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಕ್ವೈಟ್ ಫ್ರೀಲಿ, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟೂ ಫಾರ್ ಅವೇ ಅಲ್ವಾ? ಸೊ ಇದನ್ನೆಲ್ಲ ನಾವು ನೋಡಿದ್ವಿ. ನಾವು ಇದನ್ನೇ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಂತ ಕರೆಯೋದು ಮಕ್ಕಳ. ಆಮೇಲೆ ವಿ ಆಲ್ಸೋ ಸ್ಟಡೀಡ್ ದ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಏನು ಪ್ರಾಪರ್ಟೀಸು? ಮೇಯ್ನ್ ಮಕ್ಕಳ, ಸಾಲಿಡ್ಸ್ ಹ್ಯಾವ್ ಎ ಫಿಕ್ಸ್ಡ್ ಶೇಪ್, ದೇ ಹ್ಯಾವ್ ಎ ಫಿಕ್ಸ್ಡ್ ವಾಲ್ಯೂಮ್. ಸಾಲಿಡ್ಸ್ ಕ್ಯಾನ್ ನಾಟ್ ಬಿ ಕಂಪ್ರೆಸ್ಡ್ ಅಲ್ವಾ? ಸಾಲಿಡ್ಸ್ನ ಕಂಪ್ರೆಸ್ ಮಾಡೋದು ತುಂಬ ಕಷ್ಟ. ಅಫ್ಕೋರ್ಸ್ ದೇರ್ ಆರ್ ಎಕ್ಸೆಪ್ಷನ್ಸ್, ಫಿಕ್ಸ್ಡ್ ಶೇಪ್, ಅದನ್ನೆಲ್ಲ ನಾವು ಲಾಸ್ಟ್ 2 ಕ್ಲಾಸಸ್ನಲ್ಲಿ ನೋಡಿದ್ವಿ ಅಲ್ವಾ? ಆಮೇಲೆ ಸಾಲಿಡ್ಸ್ ಹ್ಯಾವ್ ವೆರಿ ಹೈ ಡೆನ್ಸಿಟಿ, ಅದನ್ನು ನೋಡಿದ್ವಿ. ಲಿಕ್ವಿಡ್ಸ್ ಏನು? ಲಿಕ್ವಿಡ್ಸ್ ಹ್ಯಾವ್ ಎ ಫಿಕ್ಸ್ಡ್ ವಾಲ್ಯೂಮ್ ಬಟ್ ದೇ ಹ್ಯಾವ್ ಎ ಚೇಂಜಬಲ್ ಶೇಪ್. ಲಿಕ್ವಿಡ್ಸ್ ಆಲ್ಸೋ ಕೆನಾಟ್ ಬಿ ಕಂಪ್ರೆಸ್ಡ್ ಮಚ್. ದೇ ಕ್ಯಾನ್ ಬಿ ಕಂಪ್ರೆಸ್ಡ್ ಸ್ಲೈಟ್ಲಿ, ಬಟ್ ದೇ ಕೆನಾಟ್ ಬಿ ಕಂಪ್ರೆಸ್ಡ್ ವೆರಿ ಮಚ್. ಸೊ ಇದನ್ನೆಲ್ಲ ನಾವು ನೋಡಿದ್ವಿ. ಆಮೇಲೆ ಲಿಕ್ವಿಡ್ಸ್ ಹ್ಯಾವ್ ಮಾಡ್ರೇಟ್ ಟು ಹೈ ಡೆನ್ಸಿಟಿ, ಇದೆಲ್ಲ ಪ್ರಾಪರ್ಟೀಸ್ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಓಕೆ, ಇವತ್ತು ವಿಲ್ ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಗ್ಯಾಸಸ್. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ. ರೈಟ್, ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಹೇಗೆ ಕಾಣುತ್ತೆ ಮಕ್ಕಳ? ಸೊ ನಾವು ಲೆಟ್ಸ್ ಸಿ ಎನ್ ಆ್ಯನಿಮೇಷನ್ ಮುಖೇನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಒಂದು ಬೆಲೂನ್ ಇದೆ, ಬೆಲೂನ್ನಲ್ಲಿ ಏರ್ ಇದೆ. ಅಫ್ಕೋರ್ಸ್ ಯು ನೋ ದಟ್ ಏರ್ ಈಸ್ ಎ ಗ್ಯಾಸ್, ಹೌದಲ್ವಾ? ಸೊ ಈ ಬೆಲೂನಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಇದೆ ಮಕ್ಕಳ, ಗ್ಯಾಸ್ ಪಾರ್ಟಿಕಲ್ಸ್. ನಾನು ಇಫ್ ಐ ಝೂಮ್ ಇನ್ ಟು ದ ಏರ್ ಗ್ಯಾಸ್, ವಾಟ್ ಡು ಐ ಸಿ? ನೋಡಿ, ಸೊ
ಫಸ್ಟು ನಿಮ್ಗೆ ಇಂಪ್ರೆಷನ್ ಏನು ಬರುತ್ತೆ ಅಂತಂದರೆ ದ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಆರ್ ಮೂವಿಂಗ್ ವಿತ್ ವೆರಿ ಹೈ ಸ್ಪೀಡ್. ಹೌದು ತಾನೆ? ನೋಡಿ ಎಷ್ಟು ಸ್ಪೀಡಾಗಿ ಮೂವ್ ಆಗ್ತಾ ಇದೆ. ಆ್ಯಂಡ್ ದೇ ಆರ್ ಮೂವಿಂಗ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಹೌದಲ್ಲ ಮಕ್ಕಳ? ದೇ ಆರ್ ಮೂವಿಂಗ್ ರ್ಯಾಂಡಮ್ಲಿ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್. ಆಮೇಲೆ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ವೆನ್ ಟೂ ಪಾರ್ಟಿಕಲ್ಸ್ ಕೊಲೈಡ್ ದೇ ಜಸ್ಟ್ ಬೌನ್ಸ್ ಆಫ್. ಹೌದಲ್ವಾ? ದೇರ್ ಈಸ್ ನೋ ಇಂಟ್ರ್ಯಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ನೀವು ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಕಂಪೇರ್ ಮಾಡಿದರೆ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಲು ಇಂಟ್ರ್ಯಾಕ್ಷನ್ ಇತ್ತು, ಬಟ್ ಇಲ್ಲಿ ದೆರ್ ಈಸ್ ನೋ ಇಂಟ್ರ್ಯಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ರೀಸನ್ ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ಮಕ್ಕಳ, ಫಸ್ಟು ದೆರ್ ಈಸ್ ಸೋ ಮಚ್ ಆಫ್ ಸ್ಪೇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಹೌದು ತಾನೆ? ದೆರ್ ಈಸ್ ಸೋ ಮಚ್ ಆಫ್ ಸ್ಪೇಸ್, ತುಂಬ ಸ್ಪೇಸ್ ಇದೆ. ಯಾಕೆ ಸರ್ ತುಂಬ ಸ್ಪೇಸ್ ಇದೆ? ಎಸ್, ಯಾಕೆ ತುಂಬ ಸ್ಪೇಸ್ ಇದೆ ಅಂತಂದರೆ ದ ರೀಸನ್ ಈಸ್ ದ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಹ್ಯಾವ್ ವೆರಿ 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 ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಮಕ್ಕಳ. ಓಕೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಬಟ್ ಎಷ್ಟು ವೀಕ್ ಇದೆ ಅಂತಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ವೇನೋ. ದೇರ್ ಫೋರ್ ದ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ದೇ ಡು ನಾಟ್ ಇಂಟರ್ಯಾಕ್ಟ್ ವಿತ್ ಈಚ್ ಅದರ್. ಇಂಟ್ರ್ಯಾಕ್ಟೇ ಮಾಡಲ್ಲ. ಸೊ ದೇ ಆರ್ ಜಸ್ಟ್ ಮೂವಿಂಗ್ ರ್ಯಾಂಡಮ್ಲಿ ವಿತ್ ವೆರಿ ಹೈ ಸ್ಪೀಡ್ಸ್ ಇನ್ ಆಲ್ ಡೈರೆಕ್ಷನ್ಸ್. ಓಕೆ, ಸೊ ದೀಸ್ ಆರ್ ದ 3 ಪಾಯಿಂಟ್ಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, what is the first point? First point is they are moving with very high speeds randomly in all direction. Second point is there is so much of space present in between the particles. Why there is so much of space? Because there is very weak force of attraction between the particles. Okay, so this is about the characteristics of particles of gas. ಇದನ್ನು ನಾವು ಡಯಾಗ್ರಾಮಲ್ಲಿ ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು ಮಕ್ಕಳ. ಜಸ್ಟ್ ಒಂದು 3 ಪಾರ್ಟಿಕಲ್ ತೋರಿಸಿದ್ದೀನಿ ನಾನು. ದೇರ್ ಈಸ್ ಸೋ ಮಚ್ ಆಫ್ ಸ್ಪೇಸ್ ಆ್ಯಂಡ್ ಇವೆರಡು ನೋಡಿ, 2 ಗೀರ್ ಹಾಕಿದ್ದೀನಿ. ದಟ್ ಮೀನ್ಸ್ ದೇ ಆರ್ ಮೂವಿಂಗ್ ವಿತ್ ವೆರಿ ಹೈ ಸ್ಪೀಡ್. ಮತ್ತು ದೇರ್ ಈಸ್ ಆಫ್ ಕೋರ್ಸ್ very weak force of attraction. So these are the points. Particles of a gas have very little attraction for one another, very weak force of attraction. ಆಮೇಲೆ ನೆಕ್ಸ್ಟು they barely interact with each other. If they collide, they usually just bounce off. ಆಮೇಲೆ the particles of a gas are much further apart than the particles in a liquid or a solid. ಸೊ ಇದನ್ನೆಲ್ಲ ನಾವು ಬ್ಯೂಟಿಫುಲ್ ಅನಿಮೇಷನ್ ಮುಖೇನ ನಾವು ಅರ್ಥ ಮಾಡ್ಕೊಂಡ್ವಿ. ಓಕೆ, ಈಗ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಮಕ್ಕಳ, ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಕ್ವಶನ್ ಏನು ಅಂತಂದರೆ, ಡೂ ಗ್ಯಾಸಸ್ ಫಿಲ್ ದೇರ್ ಕಂಟೈನರ್ ಕಂಪ್ಲೀಟಾಗಿ ಫಿಲ್ ಮಾಡುತ್ತಾ ಮಕ್ಕಳ? ಜಸ್ಟ್ ಜ್ಞಾಪಿಸ್ಕೊಳ್ಳಿ, ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ನಲ್ಲಿ ಇಫ್ ಯು ಪುಟ್ ಎ ಸಾಲಿಡ್ ಇನ್ಸೈಡ್ ಎ ಕಂಟೈನರ್, ಸಾಲಿಡ್ ಏನಾದರೂ ಇಡೀ ಕಂಟೈನರ್ನ ಆವರಿಸ್ಕೊಂಬಿಡುತ್ತಾ, ಫಿಲ್ ಮಾಡುತ್ತಾ? ನೋ. ಲಿಕ್ವಿಡು ಅಷ್ಟೇ, ನೀವು 1 ಲೀಟ್ರು ಬಾಟ್ಲಲ್ಲಿ ಅರ್ಧ ಲೀಟ್ರ್ ನೀರು ಹಾಕಿದ್ರೆ ಆ ಅರ್ಧ ಲೀಟ್ರ್ ನೀರು ಇಡೀ ಕಂಟೈನರ್ನ ಫಿಲ್ ಮಾಡಿಬಿಡುತ್ತಾ? ನೋ. ಗ್ಯಾಸ್, ವಾಟ್ ಅಬೌಟ್ ಗ್ಯಾಸ್? ನೋಡಿ, ನಾವೊಂದು ಆ್ಯಕ್ಟಿವಿಟಿ ನೋಡೋಣ. ತುಂಬ ಚೆನ್ನಾಗಿದೆ ಆ್ಯಕ್ಟಿವಿಟಿ. ಆಮೇಲೆ ಈ ಆ್ಯಕ್ಟಿವಿಟಿ ಮುಖೇನ ವಿ ವಿಲ್ ಫೈಂಡ್ ಔಟ್ ಇಫ್ ಗ್ಯಾಸಸ್ ಹ್ಯಾವ್ ಎ ಫಿಕ್ಸ್ಡ್ ವಾಲ್ಯೂಮ್ ಆರ್ ಎ ಚೇಂಜೇಬಲ್ ವಾಲ್ಯೂಮ್, if gases have a fixed shape or changeable shape. ಓಕೆ, ಸೊ ವೆರಿ ಬ್ಯೂಟಿಫುಲ್ ಆ್ಯಕ್ಟಿವಿಟಿ. ನೋಡಿ ಮಕ್ಕಳ, ಏನು ಮಾಡ್ತಿದ್ದೀನಿ ಅಂತಂದರೆ ಆ್ಯಕ್ಟಿವಿಟಿ ನೋಡಿ. ಸೊ ಅಷ್ಟು ನಾನು ಏನು ಮಾಡ್ತಿದ್ದೀನಿ, ಊದ್ಗಡ್ಡಿ ತೊಗೊಳ್ತಿದ್ದೀನಿ, ಒಂದು 3-4 ಊದ್ಗಡ್ಡಿ ತೊಗೊಳ್ತೀನಿ, ಬೆಂಕಿ ಗಡ್ಡಿ ಗೀರ್ತೀನಿ, ಊದ್ಗಡ್ಡಿ ಹಚ್ತಾ ಇದ್ದೀನಿ. ಆಯಿತಾ? ಸೊ ಊದ್ಗಡ್ಡಿ ಇಟ್ ಪ್ರೊಡ್ಯೂಸಸ್ ಸ್ಮೋಕ್. ಓಕೆ, ಇನ್ಸೆನ್ಸ್ ಸ್ಟಿಕ್. ಸೊ ಹೊಗೆ ಬರುತ್ತೆ. ದಟ್ ಹೊಗೆ ಈಸ್ ನಥಿಂಗ್ ಬಟ್ ಗ್ಯಾಸ್. ಅದೇ ಗ್ಯಾಸ್ ಅಲ್ವಾ? ನಾನು 2 ಬಾಟ್ಲು ತೊಗೊಂಡಿದ್ದೀನಿ. ಈ ಹೊಗೆ ಏನು ಬಂತು ಮಕ್ಕಳ, ಅದನ್ನು ನಾನು ಬಾಟ್ಲಲ್ಲಿ ಫಿಲ್ ಮಾಡ್ತಿದ್ದೀನಿ. ರೈಟ್? ಎಸ್, ದ ಬಾಟ್ಲಲ್ಲಿ ಫಿಲ್ ಮಾಡ್ತೀನಿ. ನೋಡ್ತಾ ಇದ್ದೀರಾ? ಅದೊಂದು ಕಾರ್ಡ್ಬೋರ್ಡ್ ಇಟ್ಕೊಂಡಿದ್ದೀನಿ. ಈಗ ಕಾರ್ಡ್ಬೋರ್ಡ್ನ ಮುಚ್ಚಿಬಿಡ್ತೀನಿ ಅಲ್ವಾ? ಎಸ್ ಮಕ್ಕಳ, ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಗ್ಯಾಸ್ ಏನು ನಾವು ಇದರಲ್ಲಿ ಕಲೆಕ್ಟ್ ಮಾಡಿದ್ವಿ, ಅದು ಫಸ್ಟ್ ಬಾಟಲಲ್ಲಿ ಕಲೆಕ್ಟ್ ಮಾಡಿದ್ವಿ. ಸೊ ಅದು ಪೂರ್ತಿ ಬಾಟಲ್ನ ಕವರ್ ಮಾಡ್ತಾ, ಪೂರ್ತಿ ಬಾಟಲ್ನ ಆವರಿಸ್ಕೊಂಡ್ಬಿಡ್ತಾ? ಡಿಡ್ ಇಟ್ ಫಿಲ್ ದ ಎಂಟೈರ್ ಕಂಟೈನರ್? ಎಸ್. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇಡೀ ಬಾಟಲ್ನ ಗ್ಯಾಸು ಇಟ್ ಫಿಲ್ ದ ಎಂಟೈರ್ ಕಂಟೈನರ್. ಹೌದಾ? ಈಗ ನೆಕ್ಸ್ಟ್ ನನ್ನ ಪ್ರಶ್ನೆ ಏನು ಅಂತಂದರೆ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಪ್ರೆಸೆಂಟ್ ಇನ್ ದಿಸ್ ಗ್ಲಾಸ್ ಬೀಕರ್?
ಈ ಗ್ಲಾಸ್ ಬೀಕರ್ನಲ್ಲಿ ಇರುವಂಥ ಗ್ಯಾಸ್ನ ವಾಲ್ಯೂಮ್, ವಾಟ್ ಈಸ್ ದ ವಾಲ್ಯೂಮ್? ವಾಟ್ ಈಸ್ ದ ವಾಲ್ಯೂಮ್? ಯೋಚನೆ ಮಾಡಿ ಹೇಳಿ. ಎಸ್ ಮಕ್ಕಳ, ಈ ಗ್ಲಾಸ್ ಬೀಕರ್ನ ವಾಲ್ಯೂಮ್ ಎಷ್ಟಿದೆಯೋ ಅಷ್ಟು ವಾಲ್ಯೂಮು ಗ್ಯಾಸ್ದು ಕೂಡ ಆಗಿರುತ್ತೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್, ಈ ಗ್ಲಾಸ್ ಬೀಕರ್ನ ವಾಲ್ಯೂಮ್ ಈಸ್ ಲೆಟ್ಸ್ ಸೇ 300 ಮಿಲಿಲೀಟರ್ಸ್. ಓಕೆ, ವಾಲ್ಯೂಮ್ನ ನಾವು ಲೀಟರ್ಸಲ್ಲಿ ಮೆಷರ್ ಮಾಡ್ತೀವಿ. ದ ವಾಲ್ಯೂಮ್ ಆಫ್ ದಿಸ್ ಗ್ಲಾಸ್ ಬೀಕರ್ ಈಸ್ 300 ಮಿಲಿಲೀಟರ್ಸ್. ಓಕೆ, ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಗ್ಯಾಸ್? ದ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಈಸ್ ಆಲ್ಸೋ 300 ಮಿಲಿಲೀಟರ್ಸ್. ಯಾಕೆ ಹೇಳಿ? ಬಿಕಾಸ್ ದ ಗ್ಯಾಸ್ ಹ್ಯಾಸ್ ಫಿಲ್ಡ್ ದಿ ಎಂಟೈರ್ ಕಂಟೈನರ್, ಹೌದಾನೆ? ಸೊ ವಿ ಸೇ ದಟ್ ದ ವಾಲ್ಯೂಮ್ ಆಫ್ ದಿಸ್ ಗ್ಯಾಸ್ ಈಸ್ ಆಲ್ಸೋ 300 ಮಿಲಿಲೀಟರ್ಸ್. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಆ್ಯಕ್ಟಿವಿಟಿ ಮುಗ್ದಿಲ್ಲ ಮಕ್ಕಳ. ಈಗ ನೋಡಿ ನಾನು ಏನು ಮಾಡ್ತೀನಿ, ದೇರ್ ಈಸ್ ಅನದರ್ ಬಾಟಲ್, ಸೆಕೆಂಡ್ ಬಾಟಲ್ ಇದೆ. ನಾನು ಕಾರ್ಡ್ಬೋರ್ಡ್ನ ಮುಚ್ಕೊಂಬಿಟ್ಟಿದ್ದೀನಿ, ಹೌದಾ? ಸೊ ಅದನ್ನು ನಾನು ಏನು ಮಾಡ್ತೀನಿ, ಆ ಬಾಟ್ಲನ್ನು ಸೆಕೆಂಡ್ ಬಾಟ್ಲು ಮೇಲೆ ಇಡ್ತೀನಿ, ಸೆಕೆಂಡ್ ಬಾಟ್ಲ್ ಮೇಲೆ ಇಡ್ತೀನಿ. ನೋಡಿ ಈಗ ಏನಾಗ್ತಾ ಇದೆ ನೋಡಿ. ಸೊ ಫಸ್ಟ್ ಬಾಟಲಲ್ಲಿರೋ ಗ್ಯಾಸು ಸೆಕೆಂಡ್ ಬಾಟಲ್ಗೂ ಬರ್ತಾ ಇದೆ ಅಲ್ವಾ? ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಆರ್ ಮೂವಿಂಗ್ ಇನ್ ಟು ದ ಸೆಕೆಂಡ್ ಬಾಟಲ್ ಆಲ್ಸೋ. ಓಹೋ, ಎಸ್ ಮಕ್ಕಳ ನೋಡಿ, ಈಗೇನಾಯಿತು, ದ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ವಿಚ್ ವರ್ ಪ್ರೆಸೆಂಟ್ ಇನ್ ದ ಫಸ್ಟ್ ಬಾಟಲ್, ದೇ ಆಲ್ಸೋ ಫಿಲ್ಡ್ ದಿ ಸೆಕೆಂಡ್ ಬಾಟಲ್. ಎರಡನೇ ಬಾಟಲ್ ಕೂಡ ಕವರ್ ಆಗಿಬಿಟ್ಟಿದೆ, ಹೌದಾ? ಎಸ್. ಸೊ ನಾವು ದ ಗ್ಯಾಸ್ ಹ್ಯಾಸ್ ಫಿಲ್ಡ್ ದಿ ಎಂಟೈರ್ ಕಂಟೈನರ್, ಅಂದರೆ ಫಸ್ಟ್ ಬಾಟಲ್ ಮತ್ತು ಸೆಕೆಂಡ್ ಬಾಟಲ್ ಎರಡನ್ನೂ ಕವರ್ ಮಾಡಿಬಿಟ್ಟಿದೆ, ಹೌದಾ? ಎಸ್ ಮಕ್ಕಳ, ಈಗ ಹೇಳಿ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಗ್ಯಾಸ್? ನಾವು ಎಕ್ಸ್ಟ್ರಾ ಗ್ಯಾಸ್ ಏನೂ ಆ್ಯಡ್ ಮಾಡಲಿಲ್ಲ ಮಕ್ಕಳ, ಅದೇ ಗ್ಯಾಸು. ನಾವು ಫಸ್ಟ್ ಬಾಟಲಲ್ಲಿ ಎಷ್ಟು ಗ್ಯಾಸ್ನ ಫಿಲ್ ಮಾಡಿದ್ವಿ ಅಷ್ಟೇ ಗ್ಯಾಸು ಸೆಕೆಂಡ್ ಬಾಟಲಲ್ಲೂ ಇದೆ, ಎಕ್ಸ್ಟ್ರಾ ಗ್ಯಾಸ್ ನಾವೇನು ಫಿಲ್ ಮಾಡಲಿಲ್ಲ. ನೌ ಐ ಆಮ್ ಆಸ್ಕಿಂಗ್ ಯು, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಗ್ಯಾಸ್? ನೋಡಿದ್ರಾ? ದ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಈಸ್ ನಥಿಂಗ್ ಬಟ್ ದ ವಾಲ್ಯೂಮ್ ಆಫ್ ದಿ 2 ಬೀಕರ್ಸ್. ಒಪ್ಕೊಳ್ತೀರಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ದ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಈಸ್ ನಥಿಂಗ್ ಬಟ್ ದ ವಾಲ್ಯೂಮ್ ಆಫ್ ದ 2 ಬೀಕರ್ಸ್. ಯಾಕೆ ಸರ್ ಹಂಗೆ ಹೇಳ್ತೀರಾ? ಬಿಕಾಸ್ the gas has filled the entire container. It has filled the first bottle as well as the second bottle. ಗ್ಯಾಸು ಪೂರ್ತಿ ಇದೆ ಮಕ್ಕಳ, ಕೆಳಗಡೆ ಬಾಟಲಲ್ಲೂ ಇದೆ, ಮೇಲ್ ಬಾಟಲಲ್ಲೂ ಇದೆ, ಹೌದಾನೆ? ಮೇಲ್ ಬೀಕರಲ್ಲೂ ಇದೆ. ದಟ್ ಮೀನ್ಸ್ ಗ್ಯಾಸ್ ಹ್ಯಾಸ್ ಫಿಲ್ಡ್ ದಿ ಎಂಟೈರ್ ಬಾಟಲ್. ಸೊ ಇದು 300 ಮಿಲಿಲೀಟರ್ಸ್ ಇದ್ದರೆ ಫಸ್ಟ್ ಗ್ಲಾಸ್ ಬೀಕರು, ಸೆಕೆಂಡ್ ಗ್ಲಾಸ್ ಬೀಕರು 300 ಮಿಲಿಲೀಟರ್ಸ್ ಇದ್ದರೆ, ನಾವು ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಗ್ಯಾಸ್? The volume of the gas is 600 milliliter. ನೋಡಿದ್ರಾ? ನೀವು ಒಂದೇ ಒಂದು ಬಾಟ್ಲಲ್ಲಿ ಗ್ಯಾಸ್ನ ಹಿಡಿದಿಟ್ಟಾಗ ಅದ್ರ ವಾಲ್ಯೂಮ್ 300 ml ಆಗಿತ್ತು. ಈಗ ಎರಡನೇ ಬಾಟ್ಲಿಗೂ ಅದೇ ಗ್ಯಾಸ್ನ ನೀವು ಫಿಲ್ ಮಾಡಿದಾಗ ದ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಬಿಕೇಮ್ 600 ml, ಹೌದಾ ಮಕ್ಕಳ? ಹಾಗಾದರೆ ಯೋಚನೆ ಮಾಡಿ. ಸೊ ಗ್ಯಾಸಸ್, ಡು ದೇ ಹ್ಯಾವ್ ಎ ಫಿಕ್ಸ್ಡ್ ವಾಲ್ಯೂಮ್ ಆರ್ ಎ ಚೇಂಜೇಬಲ್ ವಾಲ್ಯೂಮ್? ಎಸ್. ಸೊ ಗ್ಯಾಸಸ್ ಹ್ಯಾವ್ changeable volume. They do not have a fixed volume. ಯಾಕೆ changeable volume? Because of this property. ಏನು? Gases fill their container completely. So it's a beautiful activity ಮಕ್ಕಳ. ಈ ಆಕ್ಟಿವಿಟಿ ಮುಖೇನ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. So gases do not have a fixed shape. They take the shape of the container just like liquids. But gases have a changeable volume because they can fill the entire container in which gas is kept, alva? So makla nodi, so therefore gases can be expanded very easily, gases can also be compressed very easily, alva? Gases na ನಾವು ಈಸಿಯಾಗಿ ಕಂಪ್ರೆಸ್ ಮಾಡ್ಬೋದು, ಗ್ಯಾಸಸ್ನ ನಾವು ಈಸಿಯಾಗಿ ಎಕ್ಸ್ಪ್ಯಾಂಡು ಮಾಡ್ಬೋದು because of this reason. So this is a beautiful activity. So ನೋಡಿ ಮಕ್ಕಳ, ಈಗ see this is the first point. ಏನು ಪಾಯಿಂಟ್ ಇದು? Gases do not either have a fixed volume or a fixed shape. Gases can compress or expand to fill the entire container. ಓಕೆ, ಆ ಒಂದೇ ಆ್ಯಕ್ಟಿವಿಟಿ ಮುಖೇನ ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಸೆಕೆಂಡ್ ಪಾಯಿಂಟು ಇದನ್ನು ನೋಡಿದ್ವಿ ನಾವು ಆ್ಯನಿಮೇಷನಲ್ಲಿ. ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್ ಆ್ಯಸ್ ಕಂಪೇರ್ಡ್ ಟು ಸಾಲಿಡ್ ಆರ್ ಲಿಕ್ವಿಡ್ ಸ್ಟೇಟ್ಸ್, ಅಂದರೆ ದೆರ್ ಈಸ್ ಮೋರ್ ಇಂಟರ್ಮಾಲಿಕ್ಯುಲರ್
ಡಿಸ್ಟೆನ್ಸ್. ಮೂರನೇ ಪಾಯಿಂಟ್ ನೋಡಿ ಮಕ್ಕಳ, ಪಾರ್ಟಿಕಲ್ಸ್ ಮೂವ್ ಅಬೌಟ್ ರ್ಯಾಂಡಮ್ಲಿ ಅಟ್ ವೆರಿ ಹೈ ಸ್ಪೀಡ್ಸ್. ಇದನ್ನು ನಾವು ನೋಡಿದ್ವಿ. ಫೋರ್ತ್ ಪಾಯಿಂಟ್ ನೋಡಿ, ಗ್ಯಾಸಸ್ ಫ್ಲೋ ಈಸಿಲಿ. ಗ್ಯಾಸಸ್ನ ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ ಅಲ್ವಾ. ಸಾಲಿಡ್ಸ್ನ ರಿಜಿಡ್ ಅಂತ ಕರಿತೀವಿ, ದೇ ಆರ್ ಇನ್ಫ್ಲೆಕ್ಸಿಬಲ್. ವೆರಾಸ್ ಗ್ಯಾಸಸ್ ಜಸ್ಟ್ ಲೈಕ್ ಲಿಕ್ವಿಡ್ಸ್ ದೇ ಕ್ಯಾನ್ ಫ್ಲೋ ಈಸಿಲಿ. ಆಮೇಲೆ ಗ್ಯಾಸಸ್ ಹ್ಯಾವ್ ವೆರಿ ಲೋ ಡೆನ್ಸಿಟಿ ಅಲ್ವಾ ಮಕ್ಕಳ, ಬಿಕಾಸ್ ದಿ ಇಂಟರ್ ಪಾರ್ಟಿಕಲ್ ಸ್ಪೇಸು ತುಂಬ ಜಾಸ್ತಿ ಇರೋದ್ರಿಂದ ಗ್ಯಾಸಸ್ ಹ್ಯಾವ್ ವೆರಿ ಲೋ ಡೆನ್ಸಿಟಿ, ದೇರ್ ಫೋರ್ ದೇ ಕ್ಯಾನ್ ಬಿ ಕಂಪ್ರೆಸ್ಡ್ ವೆರಿ ಈಸಿಲಿ. ಓಕೆ, ಸೊ ನೋಡಿ, ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಸಾಲಿಡ್ಸ್ ಆರ್ ಇನ್ಕಂಪ್ರೆಸಿಬಲ್, ಲಿಕ್ವಿಡ್ಸ್ ಕ್ಯಾನ್ ಬಿ ಕಂಪ್ರೆಸಿಬಲ್ ಬಟ್ ನಾಟ್ ಮಚ್, ಗ್ಯಾಸಸ್ ಆರ್ ಕಂಪ್ರೆಸಿಬಲ್. ಸಾಲಿಡ್ಸ್ನ ನಾವು ರಿಜಿಡ್ ಅಂತ ಕರಿತೀವಿ, ಲಿಕ್ವಿಡ್ಸ್ ಮತ್ತು ಗ್ಯಾಸಸ್ನ ಫ್ಲೂಯಿಡ್ಸ್ ಅಂತ ಕರಿತೀವಿ. Solids have a fixed volume and a fixed shape, whereas liquids have a fixed volume and changeable shape, whereas gases have changeable volume and changeable shape. Okay, so before concluding this chapter makla, let's compare all the three states of matter, solids, liquids ಮತ್ತು gases. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಒಂದ್ಸರಿ ಆ್ಯನಿಮೇಷನಲ್ಲಿ ನೋಡ್ಬಿಡೋಣ ಆಯಿತಾ. ಮೂರನ್ನು ಒಂದೇ ಸರ್ತಿ ನಾವು ಕಂಪೇರ್ ಮಾಡೋಣ. ಓಕೆ ಮಕ್ಕಳ ನೋಡಿ, ಇಲ್ಲಿ ಇದು ಸಾಲಿಡ್ಸ್ ಲುಕ್ ಲೈಕ್ ದಿಸ್, ಲಿಕ್ವಿಡ್ಸ್ ಲುಕ್ ಲೈಕ್ ದಿಸ್, ಗ್ಯಾಸಸ್ ಲುಕ್ ಲೈಕ್ ದಿಸ್ ಅಲ್ವಾ. ಫಸ್ಟ್ ನೋಡಿ, ಮೂಮೆಂಟ್ ಆಫ್ ಪಾರ್ಟಿಕಲ್. ಸರ್ ಇದನ್ನು ವೈಬ್ರೇಟರಿ ಮೋಷನ್ ಅಂತ ಕರೀತಾರೆ. ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಅಬೌಟ್ ಫಿಕ್ಸ್ಡ್ ಪೊಸಿಷನ್, ದರ್ ಈಸ್ ನೋ ಫ್ರೀಡಮ್ ಆಫ್ ಮೂಮೆಂಟ್. ಲಿಕ್ವಿಡ್ಸ್ ಅಲ್ಲಿ ನೋಡಿ, ಎಸ್ ದೇ ಆರ್ ಮೂವಿಂಗ್ ಮೋರ್ ಫ್ರೀಲಿ, ದೇ ಮೂವ್ ಪಾಸ್ಟ್ ಈಚ್ ಅದರ್ ಬಟ್ ದೇ ಡು ನಾಟ್ ಗೋ ಟೂ ಫಾರ್ ಅವೇ. ಗ್ಯಾಸಸ್, ಸರ್ ದೇ ಆರ್ ಮೂವಿಂಗ್ ವಿತ್ ವೆರಿ ಹೈ ಸ್ಪೀಡ್ಸ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಇದರಲ್ಲಿ ಇಂಟರ್ ಪಾರ್ಟಿಕಲ್ ಸ್ಪೇಸ್ ತುಂಬ ಕಡಿಮೆ, ಇದರಲ್ಲಿ ದೇರ್ ಈಸ್ ಇಂಟರ್ ಪಾರ್ಟಿಕಲ್ ಸ್ಪೇಸ್. ಗ್ಯಾಸಸ್ಸಲ್ಲಿ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಈಸ್ ಟೂ ಮಚ್, ಇಟ್ ಈಸ್ ಟೂ ಮಚ್. ಸಾಲಿಡಲ್ಲಿ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಯಾಕೆ ಕಡಿಮೆ ಅಂತಂದರೆ ದೆರ್ ಈಸ್ ಎ ವೆರಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಲಿಕ್ವಿಡಲ್ಲಿ ದೆರ್ ಈಸ್, ಕಂಪೇರ್ಡ್ ಟು ಸಾಲಿಡ್ಸ್, ಲಿಕ್ವಿಡಲ್ಲಿ ದೆರ್ ಈಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ವೀಕ್. ಆ್ಯಂಡ್ ಗ್ಯಾಸಸ್ಸಲ್ಲಿ ನೋಡಿದ್ರೆ ದೇರ್ ಈಸ್ ವೆರಿ ಲಿಟಲ್ ಫೋರ್ಸ್ ಆಫ್ ಅಟ್ರಾಕ್ಷನ್, ತುಂಬ ಕಡಿಮೆ, ನೆಗ್ಲಿಜಿಬಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೇರ್ ಫೋರ್ ದ ಪಾರ್ಟಿಕಲ್ಸ್ ಡು ನಾಟ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಇದರ್, ಇಂಟ್ರ್ಯಾಕ್ಟೇ ಮಾಡಲ್ಲ. ವೆನ್ ದೆ ಕೊಲೈಡ್ ವಿತ್ ಈಚ್ ಅದರ್ ದೆ ಜಸ್ಟ್ ಬೌನ್ಸ್ ಆಫ್. Okay, so this is about ದಿ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್. ಸೊ ನಿಮಗೆ ತುಂಬ ಇಷ್ಟ ಆಯಿತು ಈ ಕ್ಲಾಸು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಸೊ ನಾವು ಆ್ಯನಿಮೇಷನ್ಸ್ ನೋಡಿದ್ವಿ, ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಇದ್ರ ಮುಖೇನ ವಿ ಅಂಡರ್ಸ್ಟುಡ್ ದ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಡಿ ವಾಟ್ ಹ್ಯಾಪನ್ಸ್ ವೆನ್ ಯು ಹೀಟ್ ಆರ್ ಕೂಲ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಸಾಲಿಡ್ಡು, ಲಿಕ್ವಿಡ್ಡು, ಗ್ಯಾಸ್ನ ನೀವು ಹೀಟ್ ಮಾಡಿದರೆ ಅಥವಾ ಕೂಲ್ ಮಾಡಿದರೆ ವಾಟ್ ಹ್ಯಾಪನ್ಸ್ ಟು ದ ಪಾರ್ಟಿಕಲ್ಸ್ ಆಫ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್, ಅದ್ರ ಪ್ರಾಪರ್ಟೀಸ್ ಹೇಗೆ ಚೇಂಜ್ ಆಗುತ್ತೆ ಅದನ್ನು ನೋಡೋಣ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಎಗೈನ್ ವಿ ವಿಲ್ ಕಮ್ ಅಪ್ ವಿತ್ ಆ್ಯನಿಮೇಷನ್ಸ್, ವಿಲ್ come up with some activities to understand all those things. ನಿಮಗೆ ಇಷ್ಟ ಆಯಿತು ಕ್ಲಾಸು ಅಂತ ಅಂದ್ಕೊಂಡಿದ್ದೀನಿ. See you in the next class. Bye.